ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ನಾನು ಆ್ಯಕ್ಚುಲಿ ಬಾತ್ರೂಮ್ನಲ್ಲಿದ್ದೀನಿ ಆ್ಯಂಡ್ ಈಗ ನಾನು ಫೇಸ್ ಪ್ಯಾಕನ್ನು ಹಚ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಪಿಂಪಲ್ಸ್ ಆಗಿದೆ ಅಂತ. ಪಿಂಪಲ್ಸ್ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಇದೇ ಫೇಸ್ ಪ್ಯಾಕ್. ಸೊ ಈಗ ಮತ್ತೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಪಿಂಪಲ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ, ವೀಕ್ಲಿ ಟ್ವೈಸ್ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ ಅಂತ. ಸೊ ನಾನು ಅಪ್ಲೈ ಮಾಡಿ ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗಿತ್ತು. ನಾನು ಹೊರಗಡೆ ಎಲ್ಲ ಓಡಾಡಿ ಅದೆಲ್ಲ ಕೆಲಸ ಇದ್ದಿದ್ದರಿಂದ ನಾನು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ಟೈಮ್ ಫ್ರೀ ಇತ್ತು ಅಂದ್ಬಿಟ್ಟು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ತು. ಹೊಸ ಪಿಂಪಲ್ಸ್ ಬರೋದು ಸ್ಟಾಪ್ ಆಗಿದೆ. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಈಗ ಮತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದ್ರು ಲಿಂಕ್ ಬೇಕು ಅಂದರೆ ಇಲ್ಲಿ ಐ ಬಟನ್ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ಫುಲ್ ಫೇಸ್ಗೆ ನಾನು ಹಚ್ಕೊಂಡಿದ್ದೀನಿ. ಈಗ 20 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡೋಣ ಅಂತ ಅನ್ನಿಸ್ತು. ತುಂಬ ಬಟ್ಟೆಗಳಿತ್ತು, ಅದನ್ನು ಈಗ ಫೋಲ್ಡ್ ಮಾಡ್ತಾ ಇದ್ದೀನಿ. ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಕೂಡ ಮಾಡಿ ರೆಡಿ ಆಗಿದ್ದೀನಿ. ಈಗ ಇವತ್ತು ವ್ಲಾಗನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಯಾವಾಗಲೂ ನಾನು ಆಲ್ಮೋಸ್ಟ್ ಕಿಚನ್ನಲ್ಲೇ ವ್ಲಾಗನ್ನು ಮಾಡ್ತೀನಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ನನಗೆ ಹೆಚ್ಚಾಗಿ ಕಾಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ನೀವು ಯೂಸ್ ಮಾಡ್ತೀರಾ ಯೂಟ್ಯೂಬ್ಗೆ ಅಂತೆಲ್ಲ ಸುಮಾರು ಜನ ಕಮೆಂಟ್ಸ್ ಮಾಡ್ತಾಯಿದ್ರು. ಸೊ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡು ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ಫಸ್ಟು ನೀವು ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಅಂದರೆ ಕಂಟೆಂಟ್ ಏನಪ್ಪ ಅಂದರೆ ನಿಮಗೆ ಯಾವುದರಲ್ಲಿ ಟ್ಯಾಲೆಂಟ್ ಇರುತ್ತೋ ಅದ್ರ ಬೇಸಿಸ್ ಮೇಲೆ ನೀವು ಚಾನಲ್ ಮಾಡಿದರೆ ಬೆಟರ್ ಅಂತ ಹೇಳ್ಬೋದು. ನನಗೆ ನನ್ನ ಒಂದು ಟ್ಯಾಲೆಂಟ್ ಅಂದರೆ ಕುಕ್ಕಿಂಗಲ್ಲಿ, ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನನ್ನ ವೀಡಿಯೋಸ್ ನೋಡಿದ್ರೆ. ಸೊ ನಾನು ಕುಕ್ಕಿಂಗ್ ಚಾನಲ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಆ್ಯಂಡ್ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಕೂಡ ಆಯಿತು. ಅದನ್ನು ಬಿಟ್ಟರೆ ಈ ಚಾನಲ್ನಲ್ಲಿ ನಾನು ಇನ್ನೂ ಬೇರೆ ಬೇರೆ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಆರ್ಗನೈಸೇಷನ್ ವೀಡಿಯೋಸ್ ಅಥವಾ ಡೈಲಿ ವ್ಲಾಗ್ಸ್ ಕೂಡ ಕೇಳ್ತೀರಾ ನೀವು, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಬ್ಯೂಟಿ ಟಿಪ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಟೈಪ್ ಆಫ್ ವೀಡಿಯೋಸ್ ಇತ್ತು ಅಂದರೆ ಎಲ್ಲ ಟೈಪ್ ಆಫ್ ವ್ಯೂವರ್ಸ್ಗೂ ಅದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಲಿ ಕಂಟೆಂಟ್ ಇಟ್ಕೊಂಡು ನೀವು ವಿಡಿಯೋ ಶೂಟ್ ಮಾಡಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ಬೇಕಾಗುತ್ತೆ. ನಾನು ಯೂಸ್ ಮಾಡೋಂಥ ಕ್ಯಾಮ್ರಾ ಯಾವುದಪ್ಪ ಅಂದರೆ ನಿಕಾನ್ DSLR ಕ್ಯಾಮ್ರಾ. ಮಾಡೆಲ್ ನಂಬರ್ ನನಗೆ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಎಲ್ಲ ನನ್ನ ಹಸ್ಬೆಂಡ್ ಆಲ್ರೆಡಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ರು ಅವ್ರ ವರ್ಕ್ಗೆ ಅಂತ. ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ಕೂಡ ಮೀಡಿಯಾ ಫೀಲ್ಡಲ್ಲೇ ಇದ್ದಿದ್ದು. ಆ್ಯಂಡ್ ಅವ್ರಿಗೆ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕಾಗಿತ್ತು ಅವ್ರ ವರ್ಕ್ಗೆ ಅಂತ. ಅವ್ರದ್ದು ಆಫೀಸ್ ಇತ್ತು, ಅವರು ಕೂಡ ಎಡಿಟಿಂಗ್ ಫೀಲ್ಡ್ನಲ್ಲೇ ಇದ್ದಿದ್ದರಿಂದ ಅದನ್ನೆಲ್ಲ ಅವ್ರ ಯೂಸ್ಗೆ ಅಂತ ತೊಗೊಂಡಿದ್ದು. ಈಗ ನನಗೆ ಯೂಸ್ ಆಗ್ತಿದೆ. ಈಗ ಅವ್ರು ಅಷ್ಟೊಂದಾಗಿ ಅದನ್ನು ಯೂಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ವರ್ಕ್ಗೆ. ಸೊ ನಾನು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಯಾವುದೂ ಮಾಡಿಲ್ಲ. ಸೊ ನಾನು ಕ್ಯಾಮ್ರಾ ಕೂಡ ನನ್ನ ಹಸ್ಬೆಂಡ್ ತೊಗೊಂಡು ಇಟ್ಕೊಂಡಿದ್ದು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದರೂ ಕ್ಯಾಮ್ರಾ ತೊಗೊಳ್ಬೇಕು ಅಂದರೆ ನೀವು ಯಾವ ಥರ ವೀಡಿಯೋಸ್ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ನೀವು ಕ್ಯಾಮ್ರಾನ ತೊಗೊಳ್ಳಿ. ಇಲ್ಲ ನೀವು ಫೋನಲ್ಲೇ ಮಾಡ್ತೀನಿ ಅಂದ್ರೂ ಫೋನಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ಬರೋ ಥರ ಕ್ಯಾಮ್ರಾಸ್ ಕೂಡ ಈಗ ಬರ್ತಾ ಇದೆ ಮಾರ್ಕೆಟ್ನಲ್ಲಿ, ಒಳ್ಳೆ ಬ್ರ್ಯಾಂಡ್ಸ್ದು. ಸೊ ನಿಮ್ಮ ಬಡ್ಜೆಟ್ಗೆ ತಕ್ಕಂಗೆ ನೀವು ಮೊಬೈಲ್ ಫೋನ್ಸ್ನ ಕೂಡ ಪರ್ಚೇಸ್ ಮಾಡಿ ನೀವು ಅದನ್ನು ವಿಡಿಯೋ ಶೂಟ್ಗೆ ಯೂಸ್ ಮಾಡ್ಕೊಳ್ಬೋದು. ನಾನು DSLR ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಕಿಚನಲ್ಲಿ ಏನಾದರೂ ಶೂಟ್ ಮಾಡಬೇಕು ಅಂದರೆ, ಹೊರಗಡೆ ಎಲ್ಲಾದರೂ ಹೋದಾಗ ನನ್ನ ಫೋನನ್ನು ಯೂಸ್ ಮಾಡ್ತೀನಿ. ಸೊ ಇದೆರಡು ನಾನು ಯೂಸ್ ಮಾಡ್ತೀನಿ ವಿಡಿಯೋ ಶೂಟ್ಗೆ ಅಂತ. ನನ್ನ ಒಂದು ಪರ್ಸ್ನಲ್ ಟಿಪ್ ಏನಪ್ಪ ಅಂದರೆ DSLR ಕ್ಯಾಮ್ರಾಗಿಂತ ಫೋನೇ ಬೆಟರ್. ಬಿಕಾಸ್ DSLR ಕ್ಯಾಮ್ರಾ ಅಂದರೆ ನಾವು ಫೋಕಸ್ ಮಾಡಬೇಕು. ಸಮ್ಟೈಮ್ಸ್ ನೀವು ನನ್ನ ವೀಡಿಯೋಸ್ನಲ್ಲಿ ಕೂಡ ಅಬ್ಸರ್ವ್ ಮಾಡಿರ್ಬೋದು, ಸಮ್ಟೈಮ್ಸ್ ಔಟ್ ಆಫ್ ಫೋಕಸ್ ಆಗಿರುತ್ತೆ, ಕರೆಕ್ಟಾಗಿ ಫೋಕಸ್ ಆಗಿರಲ್ಲ ಆ್ಯಂಡ್ ಬ್ಲರ್ರಾಗಿ ಕಾಣಿಸೋದು, ಈ ಥರ ಎಲ್ಲ ಆಗಿರುತ್ತೆ. ಅದು ಕರೆಕ್ಟಾಗಿ ನಾವು ಫೋಕಸ್ ಅಡ್ಜಸ್ಟ್ ಮಾಡಿಲ್ಲ ಅಂದರೆ ಆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಫೋನ್ನಲ್ಲಿ ಅಂದರೆ ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಇರಲ್ಲ.
ಆರಾಮಾಗಿ ನೀವು ಶೂಟ್ ಮಾಡ್ಬೋದು. ಅದೇ ಆಟೋ ಫೋಕಸ್ ಆಗೋದ್ರಿಂದ ಎಕ್ಸ್ಟ್ರಾ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಒಂದು ಅಡ್ವಾಂಟೇಜ್ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಪ್ರೈಸು ಕೂಡ ಅಷ್ಟೇ, ಫೋನ್ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು DSLR ಕ್ಯಾಮ್ರಾ. ಸೊ ಇದು ನಿಮ್ಮ ಆಪ್ಷನ್. ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ರಿ ಅಂದರೆ ನೀವು ಅದನ್ನು ಕ್ಯಾಮ್ರಾ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫೋನನ್ನೇ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಫಸ್ಟ್ ಎಕ್ವಿಪ್ಮೆಂಟೇ ಕ್ಯಾಮ್ರಾ. ಸೊ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ನಾನು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ನೀವು ಯಾವ್ದು ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಶೂಟ್ ಮಾಡೋದಕ್ಕೆ ಇನ್ನೂ ಒಂದು ಎಕ್ವಿಪ್ಮೆಂಟ್ ಏನಪ್ಪ ಅಂದರೆ ಮೈಕ್ ಬೇಕಾಗುತ್ತೆ. ಸೊ ನಾನು ನಾರ್ಮಲಿ ಮೈಕನ್ನು ಯೂಸ್ ಮಾಡ್ತಿದ್ದೆ ಮೊದಲು, ಬಟ್ ನನ್ನ ಕ್ಯಾಮ್ರಾ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ನಾನು ಮೈಕ್ ಯೂಸ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಮೈಕ್ ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವು ಮಾತಾಡೋದು ಮಾತ್ರ ಕೇಳಿಸುತ್ತೆ, ಅಥವಾ ನಾವು ಮಾತಾಡೋದು ಮಾತ್ರ ರೆಕಾರ್ಡ್ ಆಗುತ್ತೆ. ಮೈಕ್ ಯೂಸ್ ಮಾಡಿಲ್ಲ ಅಂದರೆ ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಎಲ್ಲನೂ ರೆಕಾರ್ಡ್ ಆಗುತ್ತೆ. ಸೊ ಅದೊಂದು ಇಶ್ಯೂ ಆಗುತ್ತೆ. ಅದು ಬೇಕಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದಕ್ಕೆ. ಸೊ ನಾನು ತೊಗೊಂಡಿದ್ದ ಮೈಕ್, ಅದು ಕಂಪನಿ ಹೆಸರು ಏನು ಅಂತ ನನಗೆ ನೆನಪಿಲ್ಲ. ನನಗೆ ಗೊತ್ತಾಯಿತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು ಪರ್ಚೇಸ್ ಮಾಡಿದ್ದು 1000 ರೂಪೀಸ್ದು ಮೈಕು. ಸೊ ಅದೊಂದೇ ನಾನು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಅದು ಮತ್ತು ಟ್ರೈಪಾಡ್, ಇದೆರಡು ನಾನು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಇನ್ನೆಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಹತ್ರನೇ ಇತ್ತು. ಸೊ ಆ್ಯಂಡ್ ಟಾಕಿಂಗ್ ಅಬೌಟ್ ಟ್ರೈಪಾಡ್ ನಾನು ಪ್ರೊಫೆಷ್ನಲ್ದು ತೊಗೊಂಡಿದ್ದೀನಿ. ಲೋಕಲ್ದು ಕೂಡ ಸಿಗುತ್ತೆ, ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ. ಆನ್ಲೈನಲ್ಲಿ ಆಗಲಿ ಲೋಕಲ್ ಸ್ಟೋರ್ಸ್ನಲ್ಲಾಗಲಿ ಎಲ್ಲ ಸಿಗುತ್ತೆ. ನಾರ್ಮಲ್ ಅಷ್ಟೊಂದು ಗೇಜ್ ಇಲ್ಲದೆ ಇರೋದು ಸಿಗುತ್ತೆ. ಅದೆಲ್ಲ ಕಮ್ಮಿ ರೇಟ್ ಇರುತ್ತೆ, ಅದು ಆಲ್ಮೋಸ್ಟ್ 1000 ರೂಪೀಸ್ ಆ ಥರ ಇರುತ್ತೆ. ಬಟ್ ನಾನು ತೊಗೊಂಡಿರೋದು 3000 ರೂಪೀಸ್ದು, ಒಳ್ಳೆ ಕ್ವಾಲಿಟಿ ಇರೋವಂಥದ್ದು. ಬಿಕಾಸ್ ನಾನು DSLR ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಅದರದ್ದು ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಟ್ರೈಪಾಡ್ ಕೂಡ ಒಳ್ಳೆ ಗೇಜ್ ಇರೋವಂಥದ್ದು ಬೇಕಾಗಿತ್ತು ನನಗೆ, ಅದಕ್ಕೆ ನಾನು 3000 ರೂಪೀಸ್ದು ಪರ್ಚೇಸ್ ಮಾಡಿದೆ. ಅದು ನಾನು ಲೋಕಲ್ ಸ್ಟೋರ್ನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಅದರ ಲಿಂಕ್ ಎಲ್ಲ ನಾನು ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆನ್ಲೈನಲ್ಲಿ ಕೂಡ ಒಳ್ಳೆ ಗೇಜ್ ಇರೋವಂಥದ್ದು ಸಿಗುತ್ತೆ, ನೀವು ಸರ್ಚ್ ಮಾಡಿ ತೊಗೊಳ್ಬೋದು. ಟ್ರೈಪಾಡ್ ಆಯಿತು, ನೆಕ್ಸ್ಟು ಮೈಕ್ ಆಯಿತು, ಟ್ರೈಪಾಡ್ ಆಯಿತು, ಕ್ಯಾಮ್ರಾ ಆಯಿತು. ವಿಡಿಯೋ ಶೂಟ್ ಎಲ್ಲ ಮಾಡಿದ್ಮೇಲೆ ಆಬ್ವಿಯಸ್ಲಿ ನಾವು ಎಡಿಟಿಂಗ್ ಮಾಡಲೇಬೇಕು. ಎಡಿಟಿಂಗ್ ಮಾಡದೆ ಹಾಗೆ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಎಡಿಟಿಂಗ್ ಸಾಫ್ಟ್ವೇರ್ಸ್ ನಾನು ಯೂಸ್ ಮಾಡೋದು ಆ್ಯಪಲ್ ಕಂಪನಿದು ಫೈನಲ್ ಕಟ್ ಪ್ರೋ ಆ್ಯಂಡ್ iMovie. ನಾನು ಈ 2 ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ನನ್ನ ಹಸ್ಬೆಂಡ್ ಆಲ್ರೆಡಿ ಅವ್ರ ವರ್ಕ್ಗೆ ಅಂತ ಪರ್ಚೇಸ್ ಮಾಡಿದರು. ಸೊ ಸಾಫ್ಟ್ವೇರ್ಸ್ ಆಗೆಲ್ಲ ಅವ್ರು ತೊಗೊಂಡಾಗ ತುಂಬ ಕಾಸ್ಟ್ಲಿ ಇತ್ತು. ಫೈನಲ್ ಕಟ್ ಪ್ರೋ ಸಾಫ್ಟ್ವೇರ್ ಅವ್ರು ತೊಗೊಂಡಾಗ 60,000 ಏನೋ ಇತ್ತು, 60,000 ಏನೋ ಇತ್ತು. ಆ್ಯಂಡ್ iMovieನೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಅದಕ್ಕಿಂತ ಕಮ್ಮಿ, ಎಷ್ಟು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಅವ್ರು ಒಟ್ಟಿಗೆ ಫುಲ್ಲು ಮ್ಯಾಕ್ ಸಿಸ್ಟಮು ಮತ್ತು ಸಾಫ್ಟ್ವೇರ್ಸ್ ಎಲ್ಲ ಒಟ್ಟಿಗೆ ಪರ್ಚೇಸ್ ಮಾಡಿ 2 lakh ಆಯ್ತಂತೆ. ಸೊ ಅಷ್ಟು ಅವರು ಪರ್ಚೇಸ್ ಮಾಡಿದರು. ಈಗ ನನಗಲ್ಲಿ ಯೂಸ್ ಆಗ್ತಾಯಿದೆ, ನಾನು ಅದರಲ್ಲಿ ಎಡಿಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಅಷ್ಟು ಕಾಸ್ಟ್ಲಿ ಆಗಲ್ಲ ಅಂದರೆ ಈಗ ಅದರ ಸಾಫ್ಟ್ವೇರ್ಸ್ ಎಲ್ಲ ಕಡಿಮೆ ಆಗಿದೆ. ನೆಟ್ಟಲ್ಲಿ ಸರ್ಚ್ ಮಾಡಿದ್ದಕ್ಕೆ ಫೈನಲ್ ಕಟ್ ಪ್ರೋ 30,000 ಏನೋ ಬಂದಿದೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಕಡಿಮೆ ಅಂತೂ ಆಗಿದೆ ಫೈನಲ್ ಕಟ್ ಪ್ರೋ ಸಾಫ್ಟ್ವೇರು. ಬಟ್ ಅದೆಲ್ಲ ತುಂಬ ಕಾಸ್ಟ್ಲಿ. ಯೂಟ್ಯೂಬ್ಗದೆಲ್ಲ ಏನೂ ಬೇಕಾಗಿಲ್ಲ, ಅಂದರೆ ನ್ಯೂ ಕಮರ್ಸ್ಗೆ ನೋಡಿ. ನಿಮಗೆ ನಿಮ್ಮ ಹತ್ರ ಆಲ್ರೆಡಿ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಾರ್ಮಲಾಗಿ ಈಸಿಯಾಗಿರೋವಂಥ ಸಾಫ್ಟ್ವೇರ್ಸ್ನ ಕೂಡ ಯೂಸ್ ಮಾಡ್ಬೋದು. ಫೋನ್ನಲ್ಲೇ ಆ್ಯಪ್ಗಳು ಎಷ್ಟೊಂದಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಲಿಸ್ಟೇ ಬರುತ್ತೆ ಇದು ಎಡಿಟ್ ಮಾಡೋದಕ್ಕೆ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೋಡಿಬಿಟ್ಟು ನೀವು ಅದನ್ನು ಪರ್ಚೇಸ್ ಮಾಡಿ ನೀವು ಎಡಿಟಿಂಗ್ನ ಮಾಡ್ಕೊಳ್ಬೋದು. ಸೊ ಇದೊಂದು. ನೆಕ್ಸ್ಟ್ ಅಪ್ಲೋಡ್ ಮಾಡೋದಕ್ಕೆ, ವಿಡಿಯೋ ಶೂಟ್ ಆಯಿತು, ಎಡಿಟಿಂಗ್ ಆಯಿತು, ಅಪ್ಲೋಡ್ ಮಾಡೋದಕ್ಕೆ ಆಬ್ವಿಯಸ್ಲಿ ನಿಮಗೆ ಇಂಟರ್ನೆಟ್ ಅಂತೂ ಬೇಕೇ ಬೇಕಾಗುತ್ತೆ. ನಾನು ಏರ್ಟೆಲ್ ಬ್ರಾಡ್ಬ್ಯಾಂಡ್ದು ಹಾಕಿಸ್ಕೊಂಡಿದ್ದೀನಿ. ಫಾಸ್ಟ್ ಇರೋವಂಥದ್ದನ್ನು ತೊಗೊಳ್ಳಿ ನೀವು. ಇಂಟರ್ನೆಟ್ ಕನೆಕ್ಷನ್ನು ಸ್ಲೋ ಇತ್ತು ಅಂದರೆ ನಿಮ್ಗೆ ಅಪ್ಲೋಡ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಿಕಾಸ್ ನಾವು ವ್ಲಾಗ್ಸ್ ಮಾಡಿದಾಗ ಮಿನಿಮಮ್ ಅಂದರೂ ಒಂದು 15 minutes ಆದರೂ ಇರುತ್ತೆ ವ್ಲಾಗ್ಸು. ಆ 15 minutes ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. 1 hour ಆದರೂ ಬೇಕಾಗುತ್ತೆ ಸ್ಲೋ ಇತ್ತು ಅಂದರೆ ಇಂಟರ್ನೆಟ್ ಸ್ಪೀಡು. ಅದೇ ನೀವೇನಾದರೂ ಫಾಸ್ಟ್ ಇರೋವಂಥ ಇಂಟರ್ನೆಟನ್ನು ತೊಗೊಂಡಿದ್ರಿ ಅಂದರೆ ಕನೆಕ್ಷನ್ನು ವಿತಿನ್ 10 to 15 minutesಲ್ಲಿ ನಿಮ್ಗೆ ಅಪ್ಲೋಡ್ ಆಗೋಗುತ್ತೆ. ಆವಾಗ ಜಾಸ್ತಿ ಟೈಮ್ ಕನ್ಸಂಪ್ಷನ್ ಇರಲ್ಲ. ಸೊ ಒಂದೇ ಸಲ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ತೊಗೊಂಡ್ರಿ ಅಂದರೆ
ಬೆಟರ್. ನಾನಂತೂ ಏರ್ಟೆಲ್ ಬ್ರಾಡ್ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇದುವರೆಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬಂದಿಲ್ಲ. ಸೊ ಅದಕ್ಕೆ ನಾನು ಸ್ಯಾಟಿಸ್ಫೈಡ್ ವಿತ್ ದಟ್ ಸರ್ವಿಸ್. ಸೊ ಇದಿಷ್ಟು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡೋವರೆಗೂ ಏನೇನು ಬೇಕಾಗುತ್ತೋ ಅಂತ ನಾನು ಲಿಸ್ಟನ್ನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಯಾವುದು ನಿಮ್ಮ ಬಜೆಟ್ಗೆ ಅಥವಾ ನಿಮ್ಮ ಕನ್ವೀನಿಯನ್ಸ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ತುಂಬ ದಿನದಿಂದ ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂವರ್ಸ್ ಆಗಲಿ ನನಗೆ ಕಾಮೆಂಟ್ಸ್ ಮಾಡ್ತಾನೇ ಇದ್ದರು ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅಥವಾ ವಿಡಿಯೋ ಮಾಡಿ ಅಂತ. ಆ್ಯಂಡ್ ಈಗ ಹೇಗಿದ್ರು ಅದನ್ನು ಮಾತಾಡಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು. ಬಿಕಾಸ್ ತುಂಬ ದಿನದಿಂದ ಪೆಂಡಿಂಗ್ ಇಟ್ಟಿದ್ದ ರಿಕ್ವೆಸ್ಟ್ನೆಲ್ಲ, ಹಾಗಾಗಿ ಈ ವಿಡಿಯೋನಲ್ಲಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.